ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೊಡುವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿಯೇ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹಲವು ರೀತಿಯ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ. ಈ ಮಧ್ಯೆ ನಾಗಾ ಸಾಧುಗಳು ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಯಶಸ್ವಿ ಭವ ಅಂತ ಹೇಳಿ. ಡಿಕೆಶಿ ಸಿಎಂ ಆಗುವಂತೆ ಸಿದ್ದರಾಮಯ್ಯ ತವರಲ್ಲೇ ಪೂಜೆ. ಗಣಪತಿ ದೇಗುಲದಲ್ಲಿ ತೆಂಗಿನಕಾಯಿ ಒಡೆದು ಪ್ರಾರ್ಥನೆ. ಮುಖ್ಯಮಂತ್ರಿ ಗದ್ದುಗೆ ಜಟಾಪಟಿಯಲ್ಲಿ ಸಿಎಂ ಡಿಸಿಎಂ ಪರ ಶಾಸಕರು ಬ್ಯಾಟಿಂಗ್ ಮಾಡ್ತಿರೋದು ಹೈಕಮಾಂಡ್ಗೆ ತಲೆನೋವಾಗಿದೆ. ಇತ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಡಿಕೆಶಿ ಸಿಎಂ ಆಗಬೇಕೆಂದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗಣಪತಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಲಾಧಾರಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡಿಕೆಶಿ ಫೋಟೋ ಹಿಡಿದು ಸಿಎಂ ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಡಿಕೆಶಿ ಸಿಎಂ ಪಟ್ಟ ಅಲಂಕರಿಸುತ್ತಾರೆ. ಡಿಸಿಎಂ ಡಿಕೆಶಿ ಪರ ಗದಗದ ಹುಲಿಗಮ್ಮ ದೇವಸ್ಥಾನದ ಆರಾಧಕಿ ಬೈಲಮ್ಮ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿ ಬಿಟ್ಟುಕೊಡ್ತಾರೆ, ಡಿಕೆಶಿ ಸಿಎಂ ಪಟ್ಟ ಅಲಂಕರಿಸುತ್ತಾರೆ ಅಂತ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ. ಶಿವಕುಮಾರ್ ಆಗ್ತಾರೆ. ಶಿವಕುಮಾರ್ ಬಿಟ್ಟು ಯಾರು ಆಗೋದಿಲ್ಲ. ಅವ್ರು ಬೇಕಾದ ಮಿನಿ ಹೇಳಿದ್ರು ಸಾಧ್ಯ ಆಗುದಿಲ್ಲ. ಶಿವಕುಮಾರ್ಲೆ ಆರಿಸಿ ಬರ್ತಾನೆ, ಅವನ ರಾಜಕೀಯ ಹೌದು. ಈಗ ಡಿಕೆಶಿಗೆ ನಾಗಾ ಸಾಧುಗಳ ಅಭಯ. ಸದಾಶಿವನಗರದ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಕಾಶಿಯಿಂದ ಆಗಮಿಸಿದ್ದ ನಾಗಾ ಸಾಧುಗಳು ಅಭಯ ನೀಡಿದ್ದಾರೆ. नागा साधु सभी के लिए आशीर्वाद डीके शिवकुमार सीएम बनेंगे. हाँ सीएम आशीर्वाद संतों का तो सभी के लिए. ಡಿಕೆಶಿ ಹೋದಲ್ಲೆಲ್ಲ ಮುಂದಿನ ಸಿಎಂ ಕೂಗು ಮೊಳಗುತ್ತಿದೆ. ದೇವನಹಳ್ಳಿ ಸಮೀಪದ ವಿಜಯಪುರ ಬೈಪಾಸ್ನಲ್ಲಿ ಡಿಸಿಎಂ ಪರ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ದಾರೆ. ಸಿಎಂ ತವರಿನಲ್ಲಿ ಡಿಕೆಶಿ ಪರ ಜೈಕಾರಗಳು ಜೋರಾಗಿದೆ. ಡಿಸಿಎಂ ಪರ ಶಾಸಕರು ಬ್ಯಾಟ್ ಬೀಸುತ್ತಿದ್ದಾರೆ. ಈ ಎಲ್ಲ ರಾಜಕೀಯ ಹೈಡ್ರಾಮಾಗಳಿಗೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕುತ್ತೆ ಕಾದು ನೋಡಬೇಕು. ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೊಡುವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿಯೇ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹಲವು ರೀತಿಯ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ. ಈ ಮಧ್ಯೆ ನಾಗಾ ಸಾಧುಗಳು ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಯಶಸ್ವಿ ಭವ ಅಂತ ಹೇಳಿ. ಡಿಕೆಶಿ ಸಿಎಂ ಆಗುವಂತೆ ಸಿದ್ದರಾಮಯ್ಯ ತವರಲ್ಲೇ ಪೂಜೆ. ಗಣಪತಿ ದೇಗುಲದಲ್ಲಿ ತೆಂಗಿನಕಾಯಿ ಒಡೆದು ಪ್ರಾರ್ಥನೆ. ಮುಖ್ಯಮಂತ್ರಿ ಗದ್ದುಗೆ ಜಟಾಪಟಿಯಲ್ಲಿ ಸಿಎಂ ಡಿಸಿಎಂ ಪರ ಶಾಸಕರು ಬ್ಯಾಟಿಂಗ್ ಮಾಡ್ತಿರೋದು ಹೈಕಮಾಂಡ್ಗೆ ತಲೆನೋವಾಗಿದೆ. ಇತ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಡಿಕೆಶಿ ಸಿಎಂ ಆಗಬೇಕೆಂದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗಣಪತಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಲಾಧಾರಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡಿಕೆಶಿ ಫೋಟೋ ಹಿಡಿದು ಸಿಎಂ ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಡಿಕೆಶಿ ಸಿಎಂ ಪಟ್ಟ ಅಲಂಕರಿಸುತ್ತಾರೆ. ಡಿಸಿಎಂ ಡಿಕೆಶಿ ಪರ ಗದಗದ ಹುಲಿಗಮ್ಮ ದೇವಸ್ಥಾನದ ಆರಾಧಕಿ ಬೈಲಮ್ಮ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿ ಬಿಟ್ಟುಕೊಡ್ತಾರೆ, ಡಿಕೆಶಿ ಸಿಎಂ ಪಟ್ಟ ಅಲಂಕರಿಸುತ್ತಾರೆ ಅಂತ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ. ಶಿವಕುಮಾರ್ ಬರ್ತಾನ ಅಂತ ಚೆಕ್
ಅವರ ಮಕ್ಕಳು ಶಿವಕುಮಾರ್ ಮಕ್ಕಳ ನನ್ನ ಮಕ್ಕಳ ಚಿಂತೆ ಮಾಡಬೇಡ್ರಿ ಅಂದ್ರೆ ಚಕ್ಕ ಶಿವಕುಮಾರ್ ಆಗ್ತಾರೆ. ಶಿವಕುಮಾರ್ ಬಿಟ್ಟು ಯಾರು ಆಗೋದಿಲ್ಲ. ಅವ್ರು ಬೇಕಾದ ಮಿನಿ ಹರಿದ್ರು ಸಾಧ್ಯ ಆಗುದಿಲ್ಲ. ಶಿವಕುಮಾರ್ಲೆ ಆರಿಸಿ ಬರ್ತಾನೆ. ಅವನ ರಾಜಕೀಯ ಹೌದು ಈಗ. ಡಿಕೆಶಿಗೆ ನಾಗಾ ಸಾಧುಗಳ ಅಭಯ. ಸದಾಶಿವನಗರದ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಕಾಶಿಯಿಂದ ಆಗಮಿಸಿದ್ದ ನಾಗಾ ಸಾಧುಗಳು ಅಭಯ ನೀಡಿದ್ದಾರೆ. नागा शादी सभी के लिए आशीर्वाद डीके शिवकुमार सीएम बनेंगे. हाँ सीएम आशीर्वाद संतों का तो सभी के लिए. ಡಿಕೆಶಿ ಹೋದಲ್ಲೆಲ್ಲ ಮುಂದಿನ ಸಿಎಂ ಕೂಗು ಮೊಳಗುತ್ತಿದೆ. ದೇವನಹಳ್ಳಿ ಸಮೀಪದ ವಿಜಯಪುರ ಬೈಪಾಸ್ನಲ್ಲಿ ಡಿಸಿಎಂ ಪರ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ದಾರೆ. ಸಿಎಂ ತವರಿನಲ್ಲಿ ಡಿಕೆಶಿ ಪರ ಜೈಕಾರಗಳು ಜೋರಾಗಿದೆ. ಡಿಸಿಎಂ ಪರ ಶಾಸಕರು ಬ್ಯಾಟ್ ಬೀಸುತ್ತಿದ್ದಾರೆ. ಈ ಎಲ್ಲಾ ರಾಜಕೀಯ ಹೈಡ್ರಾಮಾಗಳಿಗೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕುತ್ತೆ ಕಾದು ನೋಡಬೇಕು. ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೊಡುವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿಯೇ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹಲವು ರೀತಿಯ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ. ಈ ಮಧ್ಯೆ ನಾಗಾ ಸಾಧುಗಳು ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಯಶಸ್ವಿ ಭವ ಅಂತ ಹೇಳಿ. ಡಿಕೆಶಿ ಸಿಎಂ ಆಗುವಂತೆ ಸಿದ್ದರಾಮಯ್ಯ ತವರಲ್ಲೇ ಪೂಜೆ. ಗಣಪತಿ ದೇಗುಲದಲ್ಲಿ ತೆಂಗಿನಕಾಯಿ ಒಡೆದು ಪ್ರಾರ್ಥನೆ. ಮುಖ್ಯಮಂತ್ರಿ ಗದ್ದುಗೆ ಜಟಾಪಟಿಯಲ್ಲಿ ಸಿಎಂ ಡಿಸಿಎಂ ಪರ ಶಾಸಕರು ಬ್ಯಾಟಿಂಗ್ ಮಾಡ್ತಿರೋದು ಹೈಕಮಾಂಡ್ಗೆ ತಲೆನೋವಾಗಿದೆ. ಇತ್ತ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಡಿಕೆಶಿ ಸಿಎಂ ಆಗಬೇಕೆಂದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗಣಪತಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಲಾಧಾರಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡಿಕೆಶಿ ಫೋಟೋ ಹಿಡಿದು ಸಿಎಂ ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಡಿಕೆಶಿ ಸಿಎಂ ಪಟ್ಟ ಅಲಂಕರಿಸುತ್ತಾರೆ. ಡಿಸಿಎಂ ಡಿಕೆಶಿ ಪರ ಗದಗದ ಹುಲಿಗೆಮ್ಮ ದೇವಸ್ಥಾನದ ಆರಾಧಕಿ ಬೈಲಮ್ಮ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿ ಬಿಟ್ಟುಕೊಡ್ತಾರೆ, ಡಿಕೆಶಿ ಸಿಎಂ ಪಟ್ಟ ಅಲಂಕರಿಸುತ್ತಾರೆ ಅಂತ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ. ಶಿವಕುಮಾರ್ ಅವರ ಶಿವಕುಮಾರ್ ನನ್ನ ಮಕ್ಕಳ ಚಿಂತೆ ಮಾಡಬೇಡ್ರಿ ಅಂದ್ರೆ ಚಕ್ಕ ಶಿವಕುಮಾರ್ ಆಗ್ತಾರೆ. ಶಿವಕುಮಾರ್ ಬಿಟ್ಟು ಯಾರು ಆಗೋದಿಲ್ಲ. ಅವ್ರು ಬೇಕಾದ ಮಿನಿ ಹರಿದ್ರು ಸಾಧ್ಯ ಆಗುದಿಲ್ಲ. ಶಿವಕುಮಾರ್ಲೆ ಆರಿಸಿ ಬರ್ತಾನೆ. ಅವನ ರಾಜಕೀಯ ಹೌದು ಈಗ. ಡಿಕೆಶಿಗೆ ನಾಗಾ ಸಾಧುಗಳ ಅಭಯ. ಸದಾಶಿವನಗರದ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಕಾಶಿಯಿಂದ ಆಗಮಿಸಿದ್ದ ನಾಗಾ ಸಾಧುಗಳು ಅಭಯ ನೀಡಿದ್ದಾರೆ. नागा शादी सभी के लिए आशीर्वाद डीके शिवकुमार सीएम बनेंगे. हाँ सीएम आशीर्वाद संतों का तो सभी के लिए. ಡಿಕೆಶಿ ಹೋದಲ್ಲೆಲ್ಲ ಮುಂದಿನ ಸಿಎಂ ಕೂಗು ಮೊಳಗುತ್ತಿದೆ. ದೇವನಹಳ್ಳಿ ಸಮೀಪದ ವಿಜಯಪುರ ಬೈಪಾಸ್ನಲ್ಲಿ ಡಿಸಿಎಂ ಪರ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ದಾರೆ. ಸಿಎಂ ತವರಿನಲ್ಲಿ ಡಿಕೆಶಿ ಪರ ಜೈಕಾರಗಳು ಜೋರಾಗಿದೆ. ಡಿಸಿಎಂ ಪರ ಶಾಸಕರು ಬ್ಯಾಟ್ ಬೀಸುತ್ತಿದ್ದಾರೆ. ಈ ಎಲ್ಲಾ ರಾಜಕೀಯ ಹೈಡ್ರಾಮಾಗಳಿಗೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕುತ್ತೆ ಕಾದು ನೋಡಬೇಕು.